ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್, ತಾರಕ್ನ ಅಹಂಕಾರ ನೋಡಿ ಮೈ ಉರಿದು ಇನ್ನು ತಾರಕ್ನನ್ನು ಸಹಿಸಲು ತನ್ನಿಂದ ಸಾಧ್ಯವಾಗದ ಸಾಮ್ರಾಟ್ ನೇರವಾಗಿ ವಿಷಯಕ್ಕೆ ಬರ್ತಾ, ನೀನು ಇನ್ನೊಮ್ಮೆ ಅಂಕಿತ ಜೊತೆ ಕಾಣಿಸ್ಕೊಳ್ಳೋ ಅಂತಿಲ್ಲ ಅಂದನು ಸಾಮ್ರಾಟ್. ತೂಟಿಗಳ ಮಧ್ಯದಿಂದ ಸಿಗರೇಟನ್ನು ತೆಗೆದು ಎರಡೂ ಬೆರಳುಗಳ ಮಧ್ಯೆ ಹಿಡಿದು, ಅಂಕಿತ ಅಷ್ಟಕ್ಕೂ ಅವಳ್ಯಾರೋ ಎಂದು ವಿಚಿತ್ರವಾಗಿ ಒಂದು ಎಕ್ಸ್ಪ್ರೆಷನ್ನ ನೀಡಿದನು ತಾರಕ್. ಏಯ್, ಹೋಲ್ಡ್ ಯುವರ್ ಟಂಗ್. ಸುಮ್ಮನೆ ಇದ್ದೀನಿ ಅಂತ ಮರ್ಯಾದೆ ಇಲ್ಲದೆ ಮಾತನಾಡಿದರೆ ಕೊಂದ್ಬಿಡ್ತೀನಿ ನಿನ್ನ ಎಂದು ತಾರಕ್ ಕಾಲನ್ನು ಹಿಡಿದು ತನ್ನತ್ತ ಎಳ್ಕೊಂಡು ಕೋಪದಿಂದ ಹೇಳಿದನು ಸಾಮ್ರಾಟ್. ಅಚ್ಚ, ನಿನಗೆ ಅಷ್ಟು ಸೀನ್ ಇದೆಯೇನು ಅಂದ್ಕೊಂಡಿದ್ದೀಯೇನೋ? ಇನ್ನೊಂದು ಕ್ಷಣ ನಿನ್ನ ಕೈಗಳು ಹೀಗೇನೇ ಇದ್ದರೆ ನೆಕ್ಸ್ಟ್ ಸೆಕೆಂಡ್ ನಿನ್ನ ಎರಡೂ ಕೈಗಳು ಯಾವುದಕ್ಕೂ ಯಾವ ಕೆಲಸಕ್ಕೆ ಬಾರದಂತೆ ಹೋಗುತ್ತವೆ ಎಂದು ಸಣ್ಣದಾಗಿ ಹೇಳಿದರು. ಬೇಸ್ ವಾಯ್ಸಲ್ಲಿ ಪೌರುಷದಿಂದ ವಾರ್ನಿಂಗ್ ಕೊಟ್ಟ. ವಾರ್ನಿಂಗ್ ಬೆಲ್ ಮೊಳಗಿಸಿದನು ತಾರಕ್. ಸಾಮ್ರಾಟ್ನಲ್ಲಿ ತುಂಬ ಕೋಪ ತರಿಸುವಂತೆ ಕೇಳಿಸಿದ ತಾರಕ್ನ ಧ್ವನಿಗೆ ಶಾಸಿಸ್ತಾ ಇರುವಂತೆ ಕಾಣುತ್ತಿರುವ ತಾರಕ್ನ ಚಿರತೆಯಂತಹ ದೃಷ್ಟಿಗೆ ನಿಜವಾಗಿಯೂ ಸಾಮ್ರಾಟ್ ಒಂದು ಕ್ಷಣ ಹೆದರಿ ತಾರಕ್ ಕಾಲನ್ನು ಹಿಡಿದಿದ್ದ ಕೈಯನ್ನು ಸ್ವಲ್ಪ ಸಡಿಲಗೊಳಿಸಿದ. ಅರ್ಧ ಕ್ಷಣದಲ್ಲಿ ಕಾಲು ಭಾಗದಷ್ಟು ಸಾಮ್ರಾಟ್ನಲ್ಲಿ ಕಂಡ ಭಯಕ್ಕೆ ತಾರಕ್ ಮುಖದಲ್ಲಿ ಡೆವಿಲ್ ಬಾಸ್ ಸ್ಮೈಲ್ ಬಂದು ಸೇರಿತು. ಸಾಮ್ರಾಟ್ ಕಾಲರ್ ಹಿಡಿದು ಸರಿಪಡಿಸ್ತಾ, ಈಗ ಹೇಳೋ, ಏನೋ ನಿನ್ನ ಬಾಧೆ ಎಂದು ಮತ್ತೆ ಕೇಳಿದನು ತಾರಕ್, ಸಾಮ್ರಾಟ್ನನ್ನು ಕೆಣಕುವ ರೀತಿಯಲ್ಲಿ ಮಾತಾಡ್ತಾ. ಸಾಮ್ರಾಟ್ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ತನ್ನ ಕೋಪವನ್ನೆಲ್ಲ ಮುಷ್ಟಿಯಲ್ಲಿ ಅಡಗಿಸಿ, ಹಲ್ಲು ಕಡಿದು, ನೀನು ಇನ್ನೊಮ್ಮೆ ಅಂಕಿತ ಜೊತೆ ಕಾಣಿಸ್ಕೊಳ್ಬಾರ್ದು, ಬಿಕಾಸ್ ಶೀಸ್ ಮೈನ್ ಎಂದನು ಸಾಮ್ರಾಟ್. ಅಂಕಿತ ಹೆಸರು ಕೇಳುವಾಗ ಅವನಲ್ಲಿ ಮೂಡಿದ ಪ್ರಶಾಂತ ಮುಖಭಾವದೊಂದಿಗೆ ಸಾಮ್ರಾಟ್ನಲ್ಲಿ ಮೊದಲು ಕಂಡ ಕೋಪ ತಾರಕ್ನನ್ನು ಎಂಟರ್ಟೈನ್ ಮಾಡ್ತಾ ಇದ್ದರೆ, ಅಂಕಿತ ಹೆಸರು ಹೇಳುವಾಗ ಸಾಮ್ರಾಟ್ ಮುಖದಲ್ಲಿ ಕಂಡ ಆ ಹ್ಯಾಪಿ ಫೀಲಿಂಗ್ ತಾರಕ್ಕೆ ಅಸಲು ಇಷ್ಟವಾಗದೆ, ಅಷ್ಟಕ್ಕೂ ಆ ಅಂಕಿತ ಅಂದರೆ ಯಾರು ಎಂದು ಮತ್ತೆ ಬೇಕಂತಲೇ ಕೇಳಿದನು. ಇನ್ನೂ ಕೋಪ ನಿಯಂತ್ರಿಸಲಾಗದ ಸಾಮ್ರಾಟ್ ಕಣ್ಬಿಟ್ಟು ಕೋಪದಿಂದ ಅವನನ್ನು ನೋಡಿ ಅವನ ಶರ್ಟ್ ಹಿಡಿದು ಇಬ್ಬರ ಮುಖಗಳನ್ನು ಅತಿ ಹತ್ತಿರಕ್ಕೆ ತಂದು ಹಲ್ಲು ಕಡಿಯುತ್ತಾ, ಏನು ನಾಟಕ ಮಾಡ್ತಾ ಇದೀಯಾ? ಅಂಕಿತ ಯಾರೆಂದು ತಿಳಿದಿಲ್ವಾ? ಅವಳನ್ನು ತಿಳಿಯದೇನೆ ಡ್ರಾಪಿಂಗ್ ಪಿಕಪ್ ಮಾಡ್ಕೊಳ್ತಾ ಇದೀಯಾ? ಅಂಕಿತ ಯಾರೆಂದು ತಿಳಿಯದೇನೆ ನನ್ನ ಅಂಕಿತ ಮೇಲೆ ಕೈ ಎತ್ತಿದೆಯಾ ಎಂದು ಕೆಂಪು ಕಣ್ಗಳಿಂದ ಕೋಪವಾಗಿ ಕೇಳಿದನು ನಮ್ಮ ಸಾಮ್ರಾಟ್. ಇನ್ನು ತಾರಕ್ BP ಮೀಟರ್ ಕೂಡ ಏರು ಹೋಗಿ ತನ್ನ ಶರ್ಟ್ ಹಿಡಿದ ಸಾಮ್ರಾಟ್ ಕೈಯನ್ನು ಮಣಿಕಟ್ಟಿನ ಹತ್ರ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಹಿಡಿದು ಹಿಂದಕ್ಕೆ ತಿರುಗಿಸಿ ಮಾಡ್ಚಿ, ಅಬೇ ಸಾಲೆ, ಒಂದು ಸಾರಿ ಹೇಳಿದರೆ ನಿನಗೆ ಅರ್ಥ ಆಗಲ್ಲ ಅಲ್ವಾ? ನಿನಗೂ ನಿನ್ನ ತಂದೆಗಿಂತ ಏನು ಕಡಿಮೆ ಇಲ್ವೋ ಪೊಗರು? ಆದರೆ ನಿನ್ನ ಈ ಆ್ಯಟಿಟ್ಯೂಡ್ ಎಲ್ಲವನ್ನ ಮಡ್ಚಿ ಇಟ್ಕೋ. ನನ್ನ ಹತ್ರ ಇಂತಹ ಪೊಗರು ತೋರಿಸಲು ಇನ್ನೊಮ್ಮೆ ಟ್ರೈ ಮಾಡಿದರೆ ಅಪ್ಪ ಮಗ ಇಬ್ಬರಿಗೂ ಸೇರಿಸಿ ತೀರಿಸ್ಬಿಡ್ತೀನಿ ಎಂದ. ಡ್ಯಾಡ್ ಬಗ್ಗೆ ಮಾತನಾಡುವಾಗ ನಿನಗೆ ಜಾಗ್ರತೆಯಾಗಿ ಮಾತನಾಡು, ಇಲ್ಲಿದೆ ಐ ಸ್ವೇರ್ ಖಂಡಿತವಾಗಿಯೂ ನಾನೇ ನಿನ್ನನ್ನು. ಸಾಮ್ರಾಟ್ ಮಾತಿಗೆ ತಾರಕ್ ಸಣ್ಣದಾಗಿ ನಗುತ್ತಾ, ಆಹಾ ಅನ್ನೋವಾಗಲೇ ಈ ಮಗುವಿಗೆ ಕೋಪ ಬಂತಾ? ಅಯ್ಯಯ್ಯೋ, ಏನೋ ನಾನಾ? ಜಾಗ್ರತೆಯಾಗಿ ಮನೆಗೆ ಹೋಗಿ ಹಾಲು ಕುಡಿದು ನಿಮ್ಮ ಡ್ಯಾಡಿ ಪಕ್ಕದಲ್ಲಿ ಮಲಗಿಕೋ ಹೋಗು ನೀನು ಎಂದು ಸಾಮ್ರಾಟ್ ಗಡ್ಡ ಹಿಡಿದು ಅಲ್ಲಾಡಿಸ್ತಾ ಸಣ್ಣ ಮಗುವಿಗೆ ಹೇಳ್ದಂತೆ ಹೇಳಿದನು ತಾರಕ್. ಸಾಮ್ರಾಟ್ ತಾರಕ್ಕಿಂತ ಸ್ವಲ್ಪ ಸಣ್ಣವನಾಗಿ ಕಾಣ್ತಾನೆ. ಹೈಟ್ನಲ್ಲಿ ಒಂದೇ ತರಹ ಇದ್ದರೂ ಸ್ಟ್ಯಾಮಿನಾ, ವೆಯ್ಟ್ ಎಲ್ಲದರಲ್ಲೂ ಸ್ವಲ್ಪ ಚಿಕ್ಕವನಾಗಿ ಅನ್ನಿಸ್ತಾನೆ ಸಾಮ್ರಾಟ್. ಯಾಕಂದರೆ ಬಾಲ್ಯದಿಂದಲೂ ಸುಕುಮಾರನಾಗಿ ಸಾಫ್ಟಾಗಿ ಬೆಳೆದ ಸಾಮ್ರಾಟ್ ಇವನು ಸ್ಲಮ್ ಏರಿಯಾದಲ್ಲಿ ರಫ್ ಆ್ಯಂಡ್ ಟಫ್ ಆಗಿ ಬೆಳೆದ ತಾರಕ್ನ ಫಿಸಿಕಲ್ನಲ್ಲಿ ಬಹಳ ವ್ಯತ್ಯಾಸ ಇದೆ ಇಬ್ಬರಲ್ಲೂ. ಏಯ್, ನೀನು ಬಹಳ ಅತಿ ಮಾಡ್ತಾ ಇದ್ದೀಯಾ. ಇಂತಹ ಎಕ್ಸ್ಟ್ರಾಗಳು ಮಾಡಿ ಅನಾವಶ್ಯಕವಾಗಿ ನಿನ್ನ ಸಾವಿನವರೆಗೂ ತಂದ್ಕೊಳ್ಬೇಡ. ಮತ್ತು ಇನ್ನೊಮ್ಮೆ ಅಂಕಿತ ಜೊತೆ ಕಾಣಿಸ್ಕೊಂಡ್ರೆ, ಅಂಕಿತ ಹಿಂದೆ ಬಿದ್ದರೆ, ಇನ್ನೊಮ್ಮೆ ನನ್ನ ಕಣ್ಣಿಗೆ ಕಂಡ್ರೆ ನಿನಗೆ ಮುಂದಿನ ದಿನವಿಲ್ಲದಂತೆ ಮಾಡ್ತೇನೆ ಎಂದು ಸೀರಿಯಸ್ ಆಗಿ ವಾರ್ನ್ ಮಾಡಿದನು ಸಾಮ್ರಾಟ್. ಅಮ್ಮೋ, ನನಗೆ ಭಯವಾಗ್ತಾ ಇದೆ ಕಣೋ. ಈಗೀಗೆ ಅಂದರೆ ನೀನೊಬ್ಬನ ಕಣ್ಣಿಗೆ ಕಾಣದಿದ್ದರೆ ಸಾಕಾ, ಅಥವಾ ಕೋಲ್ಕತ್ತಾ ಬಿಟ್ಟು ಓಡಿ ಹೋಗಬೇಕಾ ಎಂದು ಭಯ ಇರುವಂತೆ ನಟಿಸ್ತಾ ಇನ್ನೋಸೆಂಟಾಗಿ ಕೇಳಿದನು ತಾರಕ್. ತಾರಕ್ ವ್ಯಂಗ್ಯಕ್ಕೆ ಮೈ ಉರಿಸ್ಕೊಳ್ತಾ ಉಫ್ ಎಂದು ನಿಟ್ಟುಸಿರು ಬಿಟ್ಟನು
ಸಾಮ್ರಾಟ್ ಸಾಮ್ರಾಟ್ ಎಕ್ಸ್ಪ್ರೆಷನ್ ನೋಡಿ ತಾರಕ್ ಓರೆಯಾಗಿ ನೋಡಿ ಡೆವಿಲ್ ಬಾಸ್ ಸ್ಮೈಲ್ ಮಾಡ್ತಾ, ಆದರೂ ಕಣೋ, ಅವಳು ಯಾರನ್ನೋ ನಾನು ಡ್ರಾಪ್ ಮಾಡಿದರೆ ನಿನಗೆ ಯಾಕೋ ಅಷ್ಟು ನೋವು? ವೆಯ್ಟ್ ವೆಯ್ಟ್ ವೆಯ್ಟ್, ನಾನು ಏನು ಡ್ರಾಪ್ ಎಂದು ಸ್ವಲ್ಪ ಹೊತ್ತು ಆಲೋಚಿಸಿ, ಒಂದು ವೇಳೆ ನೀನು ಹೇಳ್ತಾ ಇರೋದು ಆ ಹುಚ್ಚು ಗುಬ್ಬಚ್ಚಿ, ಸಣ್ಣ ಗುಬ್ಬಚ್ಚಿ ಅಲ್ಲ ತಾನೇ? ಸಾಮ್ರಾಟ್ ಕಣ್ಣು ಸಣ್ಣದು ಮಾಡಿ, ಹುಚ್ಚು ಗುಬ್ಬಚ್ಚಿಯ ಎಂದು ಕನ್ಫ್ಯೂಸ್ ಮುಖ ಮಾಡಿ ನೋಡಿ, ನೀನು ಹಾಗೆ ನೋಡ್ತಾ ಇದ್ದೀಯ ಅಂದರೆ ಕನ್ಫರ್ಮ್ ಬಿಡು, ನೀನು ಹೇಳ್ತಾ ಇರೋದು ಆ ಹುಚ್ಚು ಗುಬ್ಬಚ್ಚಿ ಬಗ್ಗೆನೇ. ಅಂದಹಾಗೆ ನಾನು ಡ್ರಾಪ್ ಮಾಡಿ ಪಿಕಪ್ ಮಾಡಿ ಕೊಂಡಂತಹ ಏಕೈಕ ಹುಡುಗಿ ಅಂದರೆ ಆ ಗುಬ್ಬಚ್ಚಿಯೇ ಮಾತ್ರನೇ. ಸೊ ಈಗ ನನಗೆ ಮ್ಯಾಟರ್ ಕ್ಲಿಯರಾಗಿ ಅರ್ಥವಾಯಿತು ಬಿಡು. ಹಾಂ ಹಾಂ ಎಂದು ಗಟ್ಟಿಯಾಗಿ ನಗ್ತಾ, ಆದರೆ ಇದು ಯಾವುದೋ ಚೆನ್ನಾಗಿದೆ ಕಣೋ, ನಿಜ ಹೇಳಬೇಕಂದ್ರೆ ಈವರೆಗೂ ನನಗೆ ಆ ಗುಬ್ಬಚ್ಚಿ ಮೇಲೆ ಅಂತಹ ಆಲೋಚನೆಗಳು ಬಂದಿರಲಿಲ್ಲ. ಆದರೆ ಯಾಕೋ ಅವಳ ಸ್ಮೈಲ್ಗೆ, ಅವಳ ಹುಚ್ಚಾಟಕ್ಕೆ ಸ್ವಲ್ಪ ಬೆಂಡ್ ಆಗಿದ್ದೆ ಅನ್ಕೋ, ಅದು ಬೇರೆ ವಿಷಯ. ಬಟ್ ಈಗ ಮಾತ್ರ ನೀನು ಬೇಡ ಅಂದಿದ್ದಕ್ಕೆ ನಾನು ಖಂಡಿತವಾಗಿಯೂ ಆ ಗುಬ್ಬಚ್ಚಿಯನ್ನು ಲೈನಲ್ಲಿ ಹಾಕ್ತೇನೆ ಕಣೋ. ಅಂದರೆ ಲೈನ್ ಹೊಡಿತೀನಿ ಅಂತ ಅರ್ಥ. ಲೈನ್ನಲ್ಲಿ ಹಾಕೋದು ಅಷ್ಟೇ ಅಲ್ವೋ, ನಿನ್ನ ಮುಂದೆಯೇ ಲೈವ್ ರೊಮ್ಯಾನ್ಸ್ ಕೂಡ ತೋರಿಸ್ತೇನೆ ಎಂದು ಕಣ್ಣು ಹೊಡೆದು ಹೇಳಿದನು ತಾರಕ್. ಲೈ, ಅನಾವಶ್ಯಕವಾಗಿ ನನ್ನ ಜೊತೆ ಇಟ್ಕೊಳ್ತಾ ಇದೀಯಾ? ಆದರೂ ಈ ಸ್ಲಮ್ನಲ್ಲಿ ಇರುವ ನಿನಗೆ ಅಂಕಿತಾ ಬೇಕಾಗಿ ಬಂದಿದ್ದಾಳೆ ಅಲ್ವಾ? ಅಸಲು ನಿನ್ನ ಅಡ್ರೆಸ್ ಎಲ್ಲಿದೆ ಎಂದು ಹೇಳಿದ್ದೀಯ ಅವಳಿಗೆ. ನಿನ್ನ ಬಗ್ಗೆ ತಿಳಿದರೆ ನಿನಗೆ ಬೀಳೋದಿರಲಿ, ಅಟ್ಲೀಸ್ಟ್ ನಿನ್ನ ಪಾಕದಲ್ಲಿ ಕೂಡ ನಡೆದು ಹೋಗೋದಿಲ್ಲ ಅವಳು ಅಂದನು ಸಾಮ್ರಾಟ್. ಅಚ್ಚಾ ವೇಟ್ ಎಂದು ತಕ್ಷಣ ಅವನ ಫೋನಲ್ಲಿರುವ ಗುಬ್ಬಚ್ಚಿ ಎಂದು ಇರುವ ಕಾಂಟ್ಯಾಕ್ಟ್ ನಂಬರ್ಗೆ ಡಯಲ್ ಮಾಡಿ ಸ್ಪೀಕರ್ನ ಆನ್ ಮಾಡಿ ಇಬ್ಬರ ಮಧ್ಯದಲ್ಲಿ ಇಟ್ಟನು ತಾರಕ್. ತಾರಕ್ ಮಾಡ್ತಾ ಇರೋದು ಏನೆಂದು ಅರ್ಥವಾಗದ ಸಾಮ್ರಾಟ್ ಕಣ್ಣು ಸಣ್ಣದು ಮಾಡಿಕೊಂಡು ನೋಡ್ತಾ ಇರುವಂತೆಯೇ ಅತ್ತ ಕಡೆಯಿಂದ ಅಂಕಿತಾ ಕಾಲ್ ಲಿಫ್ಟ್ ಮಾಡಿ, ಹಲೋ ತಾರಕ್ ಸರ್ ಅಂದ್ಲು ಸಿಹಿಯಾದ ಕೂಗುಲೆ ಕಂಠಲ್ಲಿ. ಆ ಧ್ವನಿ ಕೇಳಿದ ಸಾಮ್ರಾಟ್ನಿಗೆ ಅದು ಅಂಕಿತಾಳೆ ಅಂತ ಗುರುತಿಸಲು ಹೆಚ್ಚು ಸಮಯ ಏನು ಹಿಡಿಲಿಲ್ಲ. ಆ ಹಾದಿ ಎಲ್ಲಿದ್ದೀಯಾ ಗುಬ್ಬಚ್ಚಿ? ಈಗಷ್ಟೇ ಮನೆಗೆ ಬಂದೆ ಸರ್. ಏನು ಸರ್ ಹೀಗೆ ಫೋನ್ ಮಾಡಿದ್ದೀರಾ? ನನ್ನ ಅಕೌಂಟ್ನಲ್ಲಿ ಹಣ ಇಲ್ಲ. ನೀವು ನನ್ನ ಅಡ್ರೆಸ್ಗೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡೆ. ಹೇಗೆ ಹೇಳ್ತಾ ಇದ್ದಾನೆ ನೋಡು, ಯಾವುದೋ ಸ್ವಂತ ಹೆಂಡತಿಗೆ ಹೇಳ್ತಾ ಇದ್ದಂತೆ ಎಂದು ಮನಸ್ಸಿನಲ್ಲಿ ಬೈದ್ಕೊಳ್ತಾ ಅಂಕಿತಾ ಓಕೆ ಸರ್ ಅಂದ್ಲು. ಅಂಕಿತಾ ಉತ್ತರ ಕೇಳಿದ ಸಾಮ್ರಾಟ್ನ ಕೋಪ ಗರಿಷ್ಠ ಮಟ್ಟ ತಲುಪೋದಿದ್ರೆ ಸಾಮ್ರಾಟ್ ಕೋಪವನ್ನು ಎಂಜಾಯ್ ಮಾಡ್ತಾ ಇರುವ ತಾರಕ್, ಏನು ಓಕೆ, ಅಷ್ಟಕ್ಕೂ ಯಾವ ಅಡ್ರೆಸ್ಗೆ ಆರ್ಡರ್ ಮಾಡ್ತೀಯಾ ಗುಬ್ಬಚ್ಚಿ ಎಂದು ಕೇಳಿದನು ತಾರಕ್ ಬೇಕಂತಾನೆ. ನಿಮ್ಮ ಅಡ್ರೆಸ್ಗೆ ಸರ್. ನನ್ನ ಅಡ್ರೆಸ್ ನಿನಗೆ ನೆನಪಿದೆಯಾ? ಹ್ಞೂ ಇದೆ ಸರ್. ಹಾಗಿದ್ರೆ ಒಂದು ಸಲ ಹೇಳು ಎಂದು ಅಡ್ರೆಸ್ನ ಕೇಳಿದನು. ಅವಳು ಕೂಡ ಹೇಳಿದ್ಲು. ಅಂಕಿತಾ ಬಾಯಿಂದ ಅಷ್ಟು ಕ್ಲಿಯರ್ ಆಗಿ ತಾರಕ್ ಅಡ್ರೆಸ್ ಕೇಳಿ ಸಾಮ್ರಾಟ್ ಹಲ್ ಕಡಿತಾ ಇದ್ರೆ ಅದನ್ನು ನೋಡಿ ತಾರಕ್ ಕಣ್ಣು ಹಾರಿಸ್ತಾ ನಕ್ಕನು. ಅಡ್ರೆಸ್ ಕರೆಕ್ಟ್ ಅಲ್ವಾ ಸರ್ ಎಂದು ಅತ್ತ ಕಡೆಯಿಂದ ಮತ್ತೊಮ್ಮೆ ಕೇಳ್ತಾ ಇರುವ ಅಂಕಿತಾಳಿಗೆ, ಹಾಂ ನೀನು ಫೋನ್ ಇಡು ಎಂದು ಕಾಲ್ ಕಟ್ ಮಾಡಿ, ಈಗೇನಂತೀಯ ಕಣೋ ಎನ್ನುವಂತೆ ನೋಡಿದನು ತಾರಕ್ ಸಾಮ್ರಾಟ್ನನ್ನು. ಯು ರಾಸ್ಕಲ್, ನೀನೇ ಅವಳಿಗೆ ಏನೋ ಮಾಯದ ಮಾತುಗಳನ್ನು ಹೇಳಿ ಫ್ರೆಂಡ್ಶಿಪ್ ಮಾಡಿದ್ದೀಯ. ಅಡ್ರೆಸ್ ತಿಳಿದ ಮಾತ್ರಕ್ಕೆ, ಬಿರಿಯಾನಿ ಆರ್ಡರ್ ಮಾಡಿದ ಮಾತ್ರಕ್ಕೆ ನಿನ್ನನ್ನು ಲವ್ ಮಾಡ್ತಾಳೆ, ನಿನಗೆ ಬಿದ್ದು ಹೋಗ್ತಾಳೆ ಅಂತ ಕನಸು ಕಾಣಬೇಡ್ವೋ? ಏನೋ ಅವಳ ದೃಷ್ಟಿಯಲ್ಲಿ ನೀನು ಒಬ್ಬ ಭಿಕ್ಷುಕನೋ ಏನೋ, ಅದಕ್ಕೆ ನಿನಗೆ ಬಿರಿಯಾನಿ ಭಿಕ್ಷೆ ಹಾಕಿದ್ದಾಳೆ ಎಂದು ಪೊಗರಿನಿಂದ ಅಂದನು ಸಾಮ್ರಾಟ್. ನೋಡ್ತಾ ಇರು, ವಿತಿನ್ 1 ವೀಕ್ನಲ್ಲಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಎನ್ನುತ್ತಾ ನಿನ್ನ ಹಿಂದೆ ತಿರುಗಿ ಅಂಕಿತಾಳಿಂದಲೇ ನಿನ್ನನ್ನು ಚಪ್ಪಲಿಯಿಂದ ಹೊಡೆಯುವಂತೆ ಮಾಡ್ತೇನೆ ಅಂದನು ಸಾಮ್ರಾಟ್ ಆವೇಶವಾಗಿ. ವಾವ್, ನಿನ್ನ ಚಾಲೆಂಜ್ ಸ್ಪಿರಿಟ್ ನನಗೆ ಇಷ್ಟವಾಯಿತು ಕಣೋ. ಬಟ್ ನಿನ್ನ ಚಾಲೆಂಜ್ಗೆ ನಾನು ಮರು ಚಾಲೆಂಜ್ ಮಾಡಲೇಬೇಕು ಅಲ್ವಾ? ಆ್ಯಕ್ಚುಲಿ ನನಗೆ ಇಂತಹ ಪುಟ್ಟ ಬಚ್ಚ ಆಟಗಳು ಅಂದರೆ ಇಷ್ಟ ಇಲ್ಲ ಕಣೋ. ಆದರೆ ಒಂದೇ ಒಂದು ಬಾರಿ ಅಂದರೆ ಕೇವಲ ಒಂದು ಬಾರಿ ನಿನಗಾಗಿ ಆಡ್ತೇನೆ. ಈಗ ನೀನು ಹೇಳಿದೆ ಅಲ್ವಾ 1 ವೀಕ್ನಲ್ಲಿ ನನ್ನನ್ನು ಅವಳ ಚಪ್ಪಲಿಯಿಂದ ಹೊಡಿಸ್ತೇನೆ ಅಂತ. ಈಗ ನಾನು ಹೇಳ್ತಾ ಇದ್ದೇನೆ ಕೇಳು. ಅದೇ 1 ವೀಕ್ನಲ್ಲಿ ನಿನ್ನ ಕಣ್ಮುಂದೆಯೇ ಅವಳಿಂದ ಡೀಪ್ ಲಿಪ್ ಲಾಕ್ ಮಾಡಿಸ್ಕೊಳ್ತೇನೆ. ಅದು ಕೂಡ ಅವಳ ಫುಲ್ ಕೋಆಪ್ರೇಷನ್ ಜೊತೆಗೇನೆ
ಎಂದು ಆ್ಯಟಿಟ್ಯೂಡ್ನಿಂದ ಹೇಳಿದನು ತಾರಕ್. ನೀನು ನನ್ನ ಕೂದಲು ಕೂಡ ಕೀಳಲು ಸಾಧ್ಯ ಇಲ್ವೋ? ಆದರೆ ಮೊದಲು ಇಲ್ಲಿಂದ ತೊಲಗು. ನನಗೆ ನಿನ್ನ ಮುಖ ನೋಡಬೇಕು ಅಂದರೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇದೆ ಎಂದು ಸಾಮ್ರಾಟ್ನನ್ನ ಹಿಂದಕ್ಕೆ ತಳ್ಳಿ ಬೈಕ್ನ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ತಾರಕ್. ಹೋಗ್ತಾ ಇರುವ ತಾರಕ್ನನ್ನು ನೋಡಿ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ ಎಂದು ಮುಷ್ಟಿ ಬಿಗಿದು ಅಂದ್ಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದ ಸಾಮ್ರಾಟ್. ನ್ಯೂ ಜೆರ್ಸಿ ಕಿಂಗ್ ಸೈಜ್ ಬೆಡ್ ಮೇಲೆ ಚಲನೆಯೇ ಇಲ್ಲದ ಒಬ್ಬ ಮಹಿಳೆಗೆ ಸ್ಪಾಂಜ್ ಬಾತ್ ಕಂಪ್ಲೀಟ್ ಮಾಡಿ ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡ್ತಾ ಇದ್ದಾನೆ ಮತ್ತೊಬ್ಬ ವ್ಯಕ್ತಿ. ಯಾರಂತೀರಾ? ನೋಡಿ, ಕಳೆದ ಕೆಲವು ವರ್ಷಗಳಿಂದ ಅವಳಲ್ಲಿ ಎಂತಹ ಚಲನೆ ಇಲ್ಲದೇ ಇದ್ರೂ ಸಹ ತಾಳ್ಮೆಯಿಂದ ತನ್ನ ಪಾಲಿನ ಪ್ರಯತ್ನ ತಾನು ಮಾಡ್ತಾನೆ ಇದ್ದಾನೆ ಅವನು. ಒದ್ದೆ ಬಟ್ಟೆಯಿಂದ ಅವಳ ಬಾಡಿ ಪೂರ್ತಿ ಕ್ಲೀನ್ ಮಾಡಿ ಅವಳಿಗೆ ಜ್ಯೂಸ್ ಕುಡಿಸ್ತಾ ಇರುವಾಗ ಅಷ್ಟರಲ್ಲಿ ಟೇಬಲ್ ಮೇಲೆ ಇದ್ದ ಅವನ ಫೋನ್ ಸತತವಾಗಿ ರಿಂಗ್ ಆಗ್ತಾನೇ ಇದೆ. ರಿಂಗ್ ಪೂರ್ತಿ ಆಗ್ತಾಯಿದ್ರು ಸಹ ಅವನು ಮಾಡ್ತಾ ಇರುವ ಕೆಲಸವನ್ನು ನಿಲ್ಲಿಸ್ತೇನೆ ಜ್ಯೂಸ್ ಪೂರ್ತಿ ಕುಡಿಸಿದ ನಂತರ ಅವಳ ತುಟಿಗಳನ್ನು ಒರೆಸಿ ಅವಳಿಗೆ ಪ್ರತಿದಿನ ನೀಡಬೇಕಾದ ಮೆಡಿಕೇಷನ್ ಕಂಪ್ಲೀಟ್ ಮಾಡಿ ಅವಳನ್ನು ಸರಿಯಾಗಿ ಮಲಗಿಸಿ ಆಗ ತನ್ನ ಫೋನ್ ಕೈಗೆ ತೆಗೆದುಕೊಂಡನು ಅವನು. ಆದರೆ ಅಷ್ಟರಲ್ಲಿ 2 ಬಾರಿ ಬಂದ ಫೋನ್ ಕಟ್ ಆಗಿದ್ದರಿಂದ ಫೋನ್ನಲ್ಲಿದ್ದ ನಂಬರ್ನ ನೋಡ್ತಾ ಮತ್ತೆ ತಾನೇ ಆ ನಂಬರ್ಗೆ ರೀಡಯಲ್ ಮಾಡಿದ. ಅತ್ತ ಕಡೆಯಿಂದ ಕಾಲ್ ಅಟೆಂಡ್ ಮಾಡಿದ ಸೂರ್ಯ, ಹಲೋ, ಹೇಗಿದೆಯಾ ವಿಕಿ? ಯಾವಾಗಲೂ ಇದ್ದಂತೆಯೇ ಕಣ್ಣ ಮುಂದೆ ನಿಜ ಕಾಣಿಸ್ತಾ ಇದ್ರು. ಯಾವಾಗಲಾದರೂ ಆ ನಿಜ ಅಬದ್ಧವಾಗಿ ಅಂದರೆ ನನ್ನ ಜೀವನದಲ್ಲಿ ಮತ್ತೆ ಬೆಳಕು ತುಂಬೋದಿಲ್ವೇ ಎಂಬ ಆಸೆಯಲ್ಲಿದ್ದೇನೆ ಮಾವಯ್ಯ ಎಂದು ನಿಸ್ತೇಜವಾಗಿ ಹೇಳಿದನು ವಿಕ್ರಾಂತ್. ಗೊತ್ತಾಯ್ತಲ್ವಾ ಯಾರಂತ? ಅದೇ ರೀ, ವಿಕ್ರಾಂತ್ ಮತ್ತು ಸ್ಯಾಮ್. ವಿಕ್ರಾಂತ್ ಮಾತುಗಳಿಗೆ ಕಣ್ಣೀರು ಒರೆಸ್ಕೊಳ್ತಾ, ಸ್ಯಾಮ್ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಬಂದಿದೆಯೇನಪ್ಪ? ಕಳೆದ 24 ವರ್ಷಗಳಿಂದ ಹೇಗಿದೆಯೋ ಈಗಲೂ ಹಾಗೆಯೇ ಇದೆ ಮಾವಯ್ಯ ಎಂದು ಬೆಡ್ ಮೇಲೆ ಯಾವುದೇ ಚಲನೆ ಇಲ್ಲದೆ ಮಲಗಿರುವ ಸ್ಯಾಮ್ನನ್ನು ನೋಡ್ತಾ ಹೇಳಿದನು ವಿಕ್ಕಿ. ಒಂದು ಬಾರಿ ಇಂಡಿಯಾಗೆ ಬರಬಾರ್ದೇನೋ ಎಂದು ಅದು ನಡೆಯೋದಿಲ್ಲ ಎಂದು ತಿಳಿದಿದ್ರು ನೀವು ಯಾವಾಗಲೂ ಕೇಳುವಂತೆ ಮತ್ತೊಮ್ಮೆ ಆಸೆಯಿಂದ ಕೇಳಿದರು ಸೂರ್ಯ. ಇಲ್ಲ ಮಾವಯ್ಯ, ಅಲ್ಲಿ ನನಗಾಗಿ ಇನ್ನೂ ಏನು ಉಳಿದಿದೆ ನಾನು ಅಲ್ಲಿಗೆ ಬರಲು? ನನ್ನ ಸ್ಯಾಮ್ ನನ್ನ ಈ ಪರಿಸ್ಥಿತಿ ತಂದಿದ್ದು ಇಂಡಿಯಾದಲ್ಲೇ. ನನ್ನ ಸ್ಯಾಮ್ ಬಯಸಿದ ಮಗುವ ಹುಟ್ಟಿದ ತಕ್ಷಣವೇ ದೂರ ಮಾಡಿದ್ದು ಆ ಇಂಡಿಯಾನೇ. ನನಗೆ ನನ್ನ ಸ್ಯಾಮ್ಗೆ ಎಂದಿಗೂ ತೀರದ ನಷ್ಟ ನೀಡಿದ್ದು ಇಂಡಿಯಾ ಅಲ್ವೇ? ಇನ್ನು ಏನು ಉಳಿದಿದೆ ಎಂದು ಇಂಡಿಯಾಗೆ ಬರಬೇಕು ಮಾವಯ್ಯ ಹೇಳಿ? ಹಾಗಂದರೆ ಹೇಗಪ್ಪ? ನಡೆದಿದ್ದು ನಡೆದು ಹೋಗಿದೆ. ಇನ್ನೂ ಎಷ್ಟೆಂದು ಹೀಗೆ ನೋವುಣ್ತಾ ಇರ್ತೀಯ? ಕನಿಷ್ಠ ದೊಡ್ಡವರು ನಮಗೆ ದೂರವಾದಾಗಲೂ ಅಂದರೆ ತೀರಿ ಹೋದಾಗಲೂ ನೀವು ಇಲ್ಲಿಗೆ ಬರಲಿಲ್ಲ. ನಿಮ್ಮ ಮೇಲಿನ ಚಿಂತೆಯಿಂದಲೇ ದೊಡ್ಡಪ್ಪ ದೊಡ್ಡಮ್ಮ ನಮಗೆಲ್ಲರಿಗೂ ದೂರವಾದ್ರೆಂದು ನಿನಗೆ ತಿಳಿದೇ ಇದೆ ಅಲ್ವಾ? ಕನಿಷ್ಠ ಕೊನೆಯದಾಗಿ ನೋಡಿಕೊಳ್ಳಲು ಸಾಧ್ಯ ಆಗಲಿಲ್ಲ. ನಾನು ಅಲ್ಲಿಗೆ ಮತ್ತೆ ಬರಲಿಲ್ಲವಾದ್ದರಿಂದ ಈಗ ನಾನು ನನ್ನ ಸ್ಯಾಮ್ನನ್ನು ಕನಿಷ್ಠ ಹೀಗೆ ಪ್ರಾಣದೊಂದಿಗೆ ನೋಡ್ಕೊಳ್ತಾ ಇದ್ದೀನಿ. ಇಲ್ಲದೇ ಇದ್ದಿದ್ದರಿಂದ ಯಾವಾಗಲೂ ನನ್ನ ಹೃದಯ ನಿಂತು ಹೋಗ್ಬಿಡ್ತಿತ್ತು ಅವಳು ಇಲ್ಲದೇ ಇದ್ದಿದ್ರೆ. ವಿಕಿ, ಏನಪ್ಪ ಹಾಗೆ ಅಂತ ಇದೆಯಾ? ಇನ್ನೇನು ಮಾತಾಡಲಿ ಮಾವಯ್ಯ? ಪ್ಲೀಸ್ ಇನ್ನು ಈ ಟಾಪಿಕ್ನ ಬಿಟ್ಬಿಡಿ. ನಾನು ಎಂದಿಗೂ ಇಂಡಿಯಾಗೆ ಬರೋದೇ ಇಲ್ಲ. ನಾನು ಬರಲಾರೆ ಕೂಡ. ಅವಶ್ಯಕತೆ ಇದ್ದರೆ ನೀವೇ ಇಲ್ಲಿಗೆ ಬನ್ನಿ ಮಾವಯ್ಯ. ನಿಮ್ಮೆಲ್ಲರಿಗೂ ಎಷ್ಟೋ ಬಾರಿ ಹೇಳಿದ್ದೇನೆ ಕೂಡ. ನೀವು, ಅತ್ತೆಮ್ಮ, ಅಪ್ಪ, ಅಮ್ಮ ಎಲ್ಲ ಕೂಡ ಇಲ್ಲಿಗೆ ಬನ್ನಿ ಎಂದು. ಇನ್ನು ಅಲ್ಲಿ ಏನು ಇದೆ ಎಂದು ಅಲ್ಲಿಯೇ ಇರ್ತಾಯಿದ್ದೀರಾ ನೀವೆಲ್ಲರೂ. ನನಗೆ ಅಸಲು ಅರ್ಥ ಆಗ್ತಿಲ್ಲ. ನಿನಗೆ ತಿಳಿದಿದೆ ಅಲ್ವಾ ವಿಕಿ, ಇಲ್ಲಿ ನಮ್ಮ ವ್ಯಾಪಾರಗಳೆಲ್ಲವೂ ರೇವಂತ್ ಒಬ್ಬನ ಮೇಲೆ ಬಿಟ್ಟು ಬರಲು ಸಾಧ್ಯ ಇಲ್ಲ ಎಂದು. ಹಾಂ ಎಂದು ಅಸಹನೆಯಿಂದ ಎನ್ನುತ್ತಾ, ಬಿಡಿ ಮಾವಯ್ಯ, ಇನ್ನು ಇದಕ್ಕಿಂತ ನಾನೇನು ಹೇಳಲಾರೆ ನಿಮಗೆ. ಇಷ್ಟಕ್ಕೂ ಎಲ್ಲರೂ ಹೇಗಿದ್ದಾರೆ? ಇಲ್ಲಿ ನಾವೆಲ್ಲರೂ ಚೆನ್ನಾಗಿ ಇದ್ದೇವೆ. ನೀವಿಬ್ಬರು ಇಲ್ಲವೆಂಬ ಕೊರತೆ ಹೊರತುಪಡಿಸಿ. ಮತ್ತು ಸೌರಭ್, ಅಕ್ಷತಾ ಅವರ ಮಕ್ಕಳು ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಕೂಡ ಇಲ್ಲೇ ಇದ್ದಿದ್ರೆ ನಾವೆಲ್ಲರೂ ಇನ್ನೂ ಸಂತೋಷವಾಗಿ ಇರ್ತಾಯಿದ್ವು. ಓಹೋ ಅಲ್ಲ ಮಾವಯ್ಯ,
ನಾನು ನಿಲ್ಲದ ಕಾರಣ ಅವರು ಸಂತೋಷವಾಗಿದ್ದಾರೆ. ನಾವು ಅಲ್ಲಿಯೇ ಇದ್ದಿದ್ರೆ ಎಲ್ಲ ಸೌರಭ್ನಲ್ಲಿ ಸ್ಯಾಮ್ ಬಗ್ಗೆ ಗಿಲ್ಟಿ ಫೀಲ್ ಇರ್ತಿತ್ತು. ಇನ್ನು ಅಕ್ಷತಾ ಆದರೆ ಸ್ಯಾಮ್ಗೆ ಹೀಗಾಯ್ತೆಂದು ತಿಳಿದ್ರೆ ಯಾವಾಗಲೂ ನೋವುಂಟಲೇ ಇರ್ತಾಯಿದ್ಲು. ಅಂದರೆ ಈಗ ನಿಮ್ಮನ್ನು ಅವರು ಮರ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದೀಯ ವಿಕಿ? ಮರ್ತಿದ್ದಾರೆ ಎಂದು ಹೇಳ್ತಾ ಇಲ್ಲ ಮಾವಯ್ಯ. ಹೀಗೆ ದೂರ ಇದ್ದರೆ ಯಾವಾಗಲಾದರೂ ನೆನಪಾದಾಗ ಮಾತ್ರ ನೋವು ಪಡ್ತಾರೆ. ಆದರೆ ನಾವು ಅಲ್ಲಿಯೇ ಇದ್ದೇವೆಂದರೆ ಮಾತ್ರ ಯಾವಾಗಲೂ ನೋವು ಪಡ್ತಲೇ ಇರ್ತಾರೆ. ನನ್ನಿಂದ ಅಕ್ಷತಾ ನೋವು ಪಟ್ಟಿದ್ದು ಸಾಕು ಮಾವಯ್ಯ. ಇನ್ನು ಮುಂದೆ ಯಾವಾಗಲೂ ಸಂತೋಷವಾಗಿರಬೇಕು ಅವರು. ಅಷ್ಟಕ್ಕೂ ಇಲ್ಲಿಗೆ ಯಾವಾಗ ಬರ್ತಿದ್ದೀರಾ ಮಾವಯ್ಯ? ಈ ತಿಂಗಳಲ್ಲಿ ಬಿಸ್ನೆಸ್ ಮೀಟಿಂಗ್ಸ್ ತುಂಬ ಇವೆ. ಮುಂದಿನ ತಿಂಗಳು ಸಾಧ್ಯವಾದರೆ ಬರ್ತೇನೆ. ಓಕೆ ಮಾವಯ್ಯ, ಇನ್ನು ಫೋನ್ನ ಇಡ್ತೇನೆ. ಸ್ಯಾಮ್ಗಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಎಂದು ಕಾಲ್ ಕಟ್ ಮಾಡ್ತಾಯಿದ್ರೆ, ಏಯ್ ಎಷ್ಟು ಹೊತ್ತು ಸ್ಯಾಮ್ ಬಗ್ಗೆ ಅಲ್ಲ ಕಣೋ, ನಿನ್ನ ಬಗ್ಗೆನೂ ನಿನ್ನ ಆರೋಗ್ಯ ಕೂಡ ನೋಡ್ಕೋ ಎಂದು ಹೇಳಿದರು ಸೂರ್ಯ. ಖಂಡಿತ ಮಾವಯ್ಯ, ನಾನು ಸ್ಯಾಮ್ನನ್ನು ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ತೇನೆ. ನೋಡ್ಕೊಳ್ಬೇಕು ಅಂದರೆ ನಾನು ಚೆನ್ನಾಗಿರಬೇಕು ಅಲ್ವಾ ಎಂದು ಕಾಲನ್ನ ಕಟ್ ಮಾಡಿದನು ವಿಕ್ರಾಂತ್. ಇಂಡಿಯಾದಲ್ಲಿ ಕಾಲ್ ಕಟ್ ಮಾಡಿ ಬೆಡ್ ಮೇಲೆ ವಾಲ್ತಾ ಇದ್ದಂತೆ ಕಾಫಿ ತಂದ ಶಾರದಾ ಅವರು ಪಕ್ಕಕ್ಕೆ ಬಂದು ಹೇಗಿದ್ದಾರಂತೇರಿ ಅಂದರು. ಇನ್ನು ಹೇಗೆ ಹಾಗೇ ಇದ್ದಾರೆ ಶಾರದಾ. ಸುಮಾರು 25 ವರ್ಷಗಳಿಂದ ಅವರಲ್ಲಿ ಬದಲಾವಣೆ ಅನ್ನೋದೇ ಬರ್ತಾ ಇಲ್ಲ. ನಮಗೆ ಇನ್ನು ಎಷ್ಟು ದಿನ ಈ ನರ್ಕಾರಿ ಅಸಲು. ಆ ದಿನ ನೀವು ಕೋಲ್ಕತ್ತಾ ಹೋಗದೇ ಇದ್ದರೆ ಚೆನ್ನಾಗಿರ್ತಿತ್ತೋ ಏನೋ ಅನಿಸ್ತಾ ಇದೆ ಈಗ ನೋವಿಂದ ಅಂದರು ಶಾರದಾ. ನಾವು ಅಂದ್ಕೊಂಡಂತೆ ನಡೆದರೆ ಜೀವನ ಇರೋದಿಲ್ವಲ್ಲ. ಆ ದಿನ ಹಾಗೆ ಆಗುತ್ತದೆ ಅಂತ ನಾವೇನಾದರೂ ಊಹಿಸಿದ್ವಾ ಹೇಳು ಎಂದು 25 ವರ್ಷಗಳ ಹಿಂದಿನ ಘಟನೆಯನ್ನು ನೆನಪು ಮಾಡಿಕೊಂಡ್ರು ಸೂರ್ಯ ಅವರು. ಅಂದು ಅಕ್ಷತಾಳಿಗೆ ಡೆಲಿವರಿಯಾದ ದಿನ. ನಿಮಗೆಲ್ಲ ಗೊತ್ತೇ ಇರಬೇಕು ಆ ದಿನ ಏನಾಗಿತ್ತು ಅನ್ನೋದು. ಅದೇ ದಿನ ಸ್ಯಾಮ್ ಮತ್ತು ವಿಕ್ರಾಂತ್ ಕೋಲ್ಕತ್ತಾ ಬರ್ತಾ ಇರುವಾಗ ಆಕ್ಸಿಡೆಂಟ್ ಆದ ದಿನ ಕೂಡ ಅದೇ. ಸಾರಿ ಸರ್, ನಿಮ್ಮ ಮಗಳು ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದ ಕಾರಣ ಆ ಆಕ್ಸಿಡೆಂಟ್ನಲ್ಲಿ ಅವಳ ಹೊಟ್ಟೆಗೆ ಬಹಳ ಗಟ್ಟಿಯಾಗಿ ಪೆಟ್ಟು ಬಿದ್ದು ಬೇಬಿ ಒಳಗಡೆ ಸತ್ತು ಹೋಗಿದೆ. ಮತ್ತು ಕಾರ್ನಿಂದ ಹೊರಗಡೆ ಬಿದ್ದಾಗ ನೇರವಾಗಿ ಡಿವೈಡರ್ ಮೇಲೆ ಬಿದ್ದ ಕಾರಣ ತಲೆಗೆ ಡಿವೈಡರ್ ಗಟ್ಟಿಯಾಗಿ ತಗುಲಿ ಬ್ರೈನಲ್ಲಿ ಸ್ಕಲ್ಸ್ ಕಟ್ಟಾಗಿ ಬ್ಲೀಡಿಂಗ್ ಆಗಿ ಕ್ಲಾಟ್ ಆಗಿದೆ, ರಕ್ತ ಎಲ್ಲ ಹೆಪ್ಪುಗಟ್ಟಿದೆ ಅಂತ ಹೇಳ್ತಾರೆ. ಸೊ ಅರ್ಜೆಂಟಾಗಿ ಅವಳಿಗೆ ಬ್ರೈನ್ ಸರ್ಜರಿನ ಮಾಡಲೇಬೇಕು. ಆದರೆ ಅದು ಕೂಡ 100% ಸಕ್ಸಸ್ ಆಗುತ್ತೆ ಅಂತ ಹೇಳಲು ಸಾಧ್ಯ ಇಲ್ಲ. ಚಾನ್ಸಸ್ ಇರೋದು 70/30 ಎಂದು ಹೇಳಿದರು ಡಾಕ್ಟರ್. ತಕ್ಷಣ ಸರ್ಜರಿ ಮಾಡದೇ ಇದ್ದರೆ ಯಾವ ಕ್ಷಣದಲ್ಲಾದರೂ ಸ್ಯಾಮ್ನ ಪ್ರಾಣ ಹೋಗಬಹುದೆಂದು ಕೂಡ ಹೇಳಿದ್ರಿಂದ ಕೂಡಲೇ ಆಪರೇಷನ್ಗೆ ರೆಡಿ ಮಾಡಿದರು ಸೂರ್ಯ ಅವರು. ಆ ತರುವಾಯ ಮೊದಲು ಸ್ಯಾಮ್ಗೆ ಸೆಕ್ಷನ್ ಕಂಪ್ಲೀಟ್ ಮಾಡಿ ಮೃತಪಟ್ಟ ಬೇಬಿಯನ್ನು ಹೊರಗಡೆ ತೆಗೆದು ನಿರ್ಜೀವವಾಗಿರುವ ಗೊಂಬೆಯಂತಿರುವ ಮಗುವನ್ನು ತಂದು ಸೌರಭ್ ಕೈಯಲ್ಲಿ ಇಟ್ಟು ಸ್ಯಾಮ್ಗೆ ಮಾಡಬೇಕಾದ ಮುಂದಿನ ಸರ್ಜರಿಗಾಗಿ ಸಿದ್ಧತೆ ಮಾಡಿಕೊಳ್ಳಲು ಹೊರಟರು. ಅಷ್ಟರಲ್ಲಿ ಸ್ಯಾಮ್ ಕುಟುಂಬದವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರಿಂದ ಸೌರಭ್ ಕೈಲಿದ್ದ ಪ್ರಾಣವಿಲ್ಲದ ಗೊಂಬೆಯಂತೆ ಇರುವ ಮಗುವನ್ನು ನೋಡಿ ಎಲ್ಲರೂ ಕಣ್ಣೀರನ್ನ ಸುರಿಸ್ತಾ ಇದ್ರೆ, ಒಂದು ಕಡೆ ಒಬ್ಬ ಮೊಮ್ಮಗಳು 2 ಮೊಮ್ಮಕ್ಕಳೊಂದಿಗೆ ಆರೋಗ್ಯವಾಗಿದ್ದಾಳೆ, ಸಂತೋಷ ಪಡಬೇಕು. ಅಥವಾ ಇನ್ನೊಂದು ಕಡೆ ಮತ್ತೊಬ್ಬ ಮೊಮ್ಮಗಳಿಗೆ ಹೀಗೆ ಜೀವನದಲ್ಲಿ ಮಕ್ಕಳೇ ಇಲ್ಲದಂತೆ ಆಗಿದೆ ಎಂಬ ನೋವು ಪ್ರತಾಪ್ ಅವರನ್ನ ಕುಗ್ಗಿಸಿತು. ಆ ತರುವಾಯ ಸ್ಯಾಮ್ ಕುಟುಂಬ ಸದಸ್ಯರು ಅನುಮತಿಯೊಂದಿಗೆ ಸೆಕ್ಷನ್ ನಡೆದ 12 ಗಂಟೆಗಳ ನಂತರ ಇಂಜುರಿಯಾದ ಹೆಡ್ ಸರ್ಜರಿ ಮೊದಲು ಮಾಡಿ ಸಕ್ಸಸ್ಫುಲ್ಲಾಗಿ ಪೂರ್ತಿ ಮಾಡಿದರೂ ಸಹ 18 ಗಂಟೆಗಳು ಕಾಲ ಕಳೆದರೆ ಹೊರತು ಏನೂ ಹೇಳಲು ಸಾಧ್ಯ ಇಲ್ಲ ಎಂದು ಡಾಕ್ಟರ್ಸ್ ಹೇಳಲು ಆ 18 ಗಂಟೆಗಳು ಸ್ಯಾಮ್ ಕುಟುಂಬಕ್ಕೆ ಕ್ಷಣವೊಂದು ಯುಗದಂತೆ ಕಳೆದೇ ಹೋಯಿತು. ಪ್ರತಾಪ್ ದಂಪತಿಗಳಂತೂ ಸ್ಯಾಮ್ ಚೆನ್ನಾಗಿದ್ದರೆ ಸಾಕೆಂದು ಮುಕ್ಕೋಟಿ ದೇವತೆಗಳಿಗೆ ಎಷ್ಟು ಪೂಜೆಗಳು ಹರಕೆಗಳನ್ನು ಹೊತ್ತರೋ ಆ ದೇವರೇ ಬಲ್ಲ. ಆದರೆ ಎಲ್ಲರ ಆಸೆಗಳನ್ನು ತಣ್ಣಗಾಗಿಸ್ತಾ ಆವಿ ಮಾಡ್ತಾ ಸ್ಯಾಮ್ ಆಪರೇಷನ್ ಸಕ್ಸಸ್ ಆದರೂ ಕೂಡ ಬ್ರೈನಲ್ಲಿ ನರ್ವ್ ಸಿಸ್ಟಮ್ ಮೆಂಟಲ್ ವೀಕ್ ಆದ ಕಾರಣ ಅವಳು ಕೋಮಾಕ್ಕೆ ಹೋಗಿಬಿಟ್ಲು. 6 ತಿಂಗಳುಗಳ ಕಾಲ ಇಂಡಿಯಾದಲ್ಲಿನ ಎಲ್ಲ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಲ್ಲೂ ಇಂಡಿಯಾ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಎಲ್ಲರ ಬಳಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಫಲವಿಲ್ಲದ ಕಾರಣ ವರ್ಲ್ಡ್ ಬೆಸ್ಟ್ ಹಾಸ್ಪಿಟಲ್ ಆದ ನ್ಯೂ ಜೆರ್ಸಿಯಲ್ಲಿ ಹಾಸ್ಪಿಟಲ್ಸ್ ಡಾಕ್ಟರ್ ಸಲಹೆಯೊಂದಿಗೆ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲಿಗೆ ಕರೆತಂದನು ವಿಕ್ರಾಂತ್.
ಅಲ್ಲಿಗೆ ಹೋದ ಮೇಲೆ ಆ ಡಾಕ್ಟರ್ಸ್ ಟ್ರೀಟ್ಮೆಂಟಿಂದ ಮೊದಲ 3 ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ ಆದ ಸ್ಯಾಮ್ ತನಗೆ ಡೆಲಿವರಿಯಾದ 9 ತಿಂಗಳಿಗೆ ಮೊದಲ ಬಾರಿ ಪ್ರಜ್ಞೆಗೆ ಬಂದಳು. ಆದರೆ ಅವಳ ಬ್ರೈನ್ ಅತಿಯಾದ ಸ್ಟ್ರೆಸ್ಗೆ ಒಳಗಾಗಿದ್ದರಿಂದ ಮತ್ತೆ ತಕ್ಷಣ ಅಂದರೆ ಅದು ಪ್ರಜ್ಞೆ ಬಂದ ಅರ್ಧ ಗಂಟೆಯಲ್ಲೇ ಈ ಬಾರಿ ಪೂರ್ತಿಯಾಗಿ ಕೋಮಾಗೆ ಹೋಗ್ಬಿಟ್ಲು. ಆ ತರುವಾಯ ಈವರೆಗೆ ಅವಳು ಹೆಲ್ತ್ ವಿಷಯದಲ್ಲಿ ಯಾವುದೇ ಪ್ರೋಗ್ರೆಸ್ ಇಲ್ಲ. ಆದರೆ ವಿಕ್ರಾಂತ್ ಮಾತ್ರ ತನ್ನ ಹಠ ಬಿಡದೆ ಪಟ್ಟು ಹಿಡಿದು ಆಸೆ ಕೈ ಬಿಡದೆ ಅಲ್ಲೇ ಇದ್ದು ಅದೇ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ನ ಕೊಡಿಸ್ತಾನೆ ಇದ್ದಾನೆ ಪಾಪ. ಮೊದಲು ಸ್ಯಾಮ್ಗಾಗಿ ಸೂರ್ಯ ಅವರು ಕೂಡ ಅಲ್ಲೇ ಇದ್ದರು. ಆದರೆ ಋಗ್ವೇದ ಇನ್ನೂ ಇಲ್ಲಿನ ಬಿಸ್ನೆಸ್ಗಳು ಕೂಡ ಸೂರ್ಯ ಅವರೇ ನೋಡ್ಕೊಳ್ಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಅವರು ಇಂಡಿಯಾಕ್ಕೆ ಬಂದರು. ಆ ತರುವಾಯ ಸ್ವಲ್ಪ ದಿನಗಳಿಗೆ ಒಬ್ಬೊಬ್ಬರಾಗಿ ಹಿರಿಯರೆಲ್ಲರೂ ಮೃತಪಡಲು ಇತ್ತ ಸೂರ್ಯ, ಶಾರದಾ, ಋಗ್ವೇದ ಮತ್ತು ಅವಳ ಪ್ರತಿ 3 ತಿಂಗಳಿಗೊಮ್ಮೆ ಸ್ಯಾಮ್ ಅವರ ಹತ್ತಿರ ಹೋಗಿ ಬಂದು 1 ತಿಂಗಳು ಅಲ್ಲೇ ಇದ್ದು ಬರೋದು ನಡೀತಾ ಇದೆ. ಸೌರಭ್ ಕೂಡ ಅಕ್ಷತಾಳಿಗೆ ತಿಳಿಯದಂತೆ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ನ್ಯೂ ಜರ್ಸಿಗೆ ಹೋಗಿ ಸ್ಯಾಮ್ನನ್ನು ನೋಡ್ಕೊಂಡು ಬರ್ತಾ ಇದ್ದಾನೆ. ಕಾಲಕ್ಕೆ ಸ್ಯಾಮ್ ಹೆಲ್ತ್ ರಿಪೋರ್ಟ್ ತಿಳ್ಕೊಳ್ತಲೇ ಇದ್ದಾನೆ ಸೌರಭ್ ಕೂಡ. ಸ್ಯಾಮ್ಗೆ ಹೀಗಾದ ವಿಷಯ ಅಕ್ಷತಾಳಿಗೆ ಇನ್ನೂ ಕೂಡ ತಿಳಿಯದು. ಒಂದು ವೇಳೆ ಏನಾದರೂ ಅವಳಿಗೆ ವಿಷಯ ತಿಳಿದರೆ ಇದೆಲ್ಲ ನನ್ನಿಂದಲೇ ಆಗಿದೆ ಅಂತ ಅಕ್ಷತಾ ತುಂಬ ನೋವು ಪಡ್ತಾಳೆ. ಎಂದಿಗೂ ಈ ವಿಷಯ ಅವಳಿಗೆ ತಿಳಿಬಾರ್ದು ಅಂತ ಎಲ್ಲರಿಗೂ ಗಟ್ಟಿಯಾಗಿ ಹೇಳಿದ್ದಾನೆ ಸೌರಭ್. ಆಗ ಅಕ್ಷತಾ ದೃಷ್ಟಿಯಲ್ಲಿ ಸ್ಯಾಮ್ಗೆ ಮಗು ಇದೆ, ಅಂದರೆ ಈಗ ಅವಳು ತಿಳ್ಕೊಂಡಿರೋದು ಸ್ಯಾಮ್ಗೂ ಕೂಡ ಒಂದು ಮಗು ಇದೆ ಅಂತ. ಸ್ಯಾಮ್, ವಿಕ್ರಾಂತ್ ಮತ್ತು ಆ ಮಗು USA ಸೆಟಲ್ ಆಗಿದ್ದಾರೆ ಅಂತ. ಇಂಡಿಯಾಗೆ ಬರಬೇಕಂದ್ರೆ ಮಾತ್ರ ಯಾವಾಗಲೂ ಏನೋ ಒಂದು ನೆಪ ಕೆಲಸ ಇರುತ್ತದೆ. ಆದ್ದರಿಂದ ಅವರು ಇಂಡಿಯಾಗೆ ಬರ್ತಾ ಇಲ್ಲ ಅಂತ ಅಕ್ಷತಾಗೆ ಹೇಳಿದ್ದಾರೆ. ಅವಳು ಕೂಡ ಹಾಗೆ ಅಂದ್ಕೊಂಡಿದ್ದಾಳೆ. ಈ ಕತೆ ಮುಂದುವರೆಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.